ಇದರ ಜೊತೆಗೆ ಈ ಟ್ಯಾಕ್ಸಿ ಮಾಡಿ ಕರ್ತಂದಿದ್ರಾ ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಅಂದರೆ ಈ ಕಿಡ್ನಾಪ್ ಮಾಡೋದಕ್ಕೆ ಹೇಗೆಲ್ಲ ಪ್ಲಾನ್ ಮಾಡಿದ್ರು ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರಗಳು ಬರ್ತಾ ಇದೆ. A8 ರವಿಶಂಕರ್ ಚಿತ್ರದುರ್ಗದ ಡಿವೈಎಸ್ಪಿ ಕಚೇರಿಗೆ ಶರಣಾಗ್ತಾನೆ. ಆತನೇ ಬಂದು ಶರಣಾಗ್ತಾನೆ, ಡಿವೈಎಸ್ಪಿ ಕಚೇರಿಗೆ ಬಂದು ಸರೆಂಡರ್ ಆಗ್ತಾನೆ. ಶರಣಾದ ಚಾಲಕ ರವಿಶಂಕರ್ ಬಾಡಿಗೆಗೆ ಅಂತ ಜಗದೀಶ್ ರಘು ಕರೆಸ್ಕೊಂಡಿದ್ರು. ಚಿತ್ರದುರ್ಗದ ಕುಂಚಿಗನಾಳ್ ಬಳಿ ಆಟೋದಲ್ಲಿ ಬಂದಿದ್ರು. ಇವರೆಲ್ಲರೂ ಕೂಡ ರೇಣುಕಾಸ್ವಾಮಿಯನ್ನು ಕರ್ತಂದಿದ್ರು. ಕುಂಚಿಗನಾಳ್ ಬಳಿ ರೇಣುಕಾಸ್ವಾಮಿಯನ್ನು ಕಾರ್ ಹತ್ತಿಸಿದ್ರು ಅನ್ನುವಂಥ ವಿವರಗಳನ್ನು ಕೊಡ್ತಾನೆ. ಇನ್ಫ್ಯಾಕ್ಟ್ ದರ್ಶನ ಭೇಟಿಗಂತ ಹೇಳಿ ಆತನನ್ನು ಕರ್ಕೊಂಡು ಬಂದಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ರೇಣುಕಾಸ್ವಾಮಿ ತುಂಬ ಖುಷಿಯಿಂದಲೇ ಕಾರನ್ನು ಹತ್ತಿರ್ತಾನೆ. ಪಾಪ ಆತನಿಗೆ ಗೊತ್ತಿರೋಲ್ಲ ತಾನು ಕೊಲೆ ಆಗ್ಬಿಡ್ತೀನಿ ಅಂತ. ದರ್ಶನ್ ನೋಡಬೇಕು ಮಹಾನುಭಾವನ ಅಂತ ಹೇಳಿ ಆತ ಕೂಡ ಗಾಡಿ ಹತ್ಕೊಂಡು ಹೋಗಿರ್ತಾನೆ. ಇನ್ಫ್ಯಾಕ್ಟ್ ಕಾರ್ ಹತ್ಕೊಂಡು ಅವ್ರ ಜೊತೆಗೆ ಬಂದಿರ್ತಾನೆ. ರವಿ ಕಿಡ್ನ್ಯಾಪ್ ಮಾಡಿದ್ರು ನೋಡಿ ಹೆಂಗಿದ್ದಾನೆ ಇವನು. ಅವರಿಗೆಲ್ಲ ಮಾತಾಡಿಸಿ ಪುಸಲಾಯಿಸಿ ಕರ್ಕೊಂಡ್ಬಂದಂತೆ. ಅದಾದ ಬಳಿಕ ಕಾರ್ ಹತ್ತಿಸ್ಕೊಂಡು ಅಲ್ಲಿಂದ ನೇರವಾಗಿ ಕರ್ಕೊಂಡು ಹೋಗಿದ್ದಾರೆ. ಒಟ್ನಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ CCTV ದೃಶ್ಯಗಳನ್ನೇ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಪ್ಲ್ಯಾನ್ ಮಾಡ್ತಾಯಿದ್ರು ಅಂತ. ಅಂದರೆ ಅವರ ಮೂಮೆಂಟ್ಸ್ಗಳು ಇದರಲ್ಲಿ ಗೊತ್ತಾಗುತ್ತೆ. ಒಂದು ಕಡೆಗೆ ಆಟೋದಲ್ಲಿ ರೇಣುಕಾಸ್ವಾಮಿನ ಕರ್ಕೊಂಬರ್ತಾರೆ. ಅದಾದ ಬಳಿಕ ಮತ್ತೊಂದು ಕಾರ್ ಕೂಡ ಬಾಡಿಗೆ ಕಾರ್ ಬರುತ್ತೆ. ಆ ಬಾಡಿಗೆ ಕಾರ್ನಲ್ಲಿ ರೇಣುಕಾಸ್ವಾಮಿನ ಹತ್ತಿಸ್ಕೊಂಡು ಬೆಂಗಳೂರಿನತ್ತ ಸಾಕ್ತಾರೆ. ರೈಟ್. ಇದ್ರ ಜೊತೆಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷರನ್ನ ಕೂಡ ಮಾತಾಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದು ನಿಲುವಿಗೆ ಬಂದಂಗಿದೆ. ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಮೋಹನ್ ಜಿ, ಈಗ ಯಾವಾಗ ನಿಮಗೆ ಗೊತ್ತಾಯಿತು ರವಿ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ? ಅಣ್ಣ ಏನಿಲ್ಲ, ಏನೋ ಒಂದು ವಿಚಾರ ಮಾತಾಡೋದು. ಏನು ಹೇಳಪ್ಪ, ಅದೇನು ಧೈರ್ಯವಾಗಿ ಹೇಳು. ಅಣ್ಣ ಏನಿಲ್ಲ ಅಣ್ಣ, ಮೊನ್ನೆ ದರ್ಶನ್ ಅವರು ಇದು ಮರ್ಡರ್ ಆಗಿತ್ತಲ್ಲಣ್ಣ, ಆ ಇದಕ್ಕೆ ಗಾಡಿ ಹೋಗಿದ್ದು ನಂದೇ ಅಣ್ಣ ಅಂತೇಳಿ ರವಿ ಅಂದ. ಏನಪ್ಪ ರವಿ ಏನೋ ಇದು ಏನೋ ಅಂತಂದೆ. ಅವನು ಆವಾಗಲೇ ಅಲ್ಲಿ ಕಣ್ಣೀರಕ್ಕಂತ ಹೂನಣ್ಣ. ನನಗೆ ಸೂರಿ ಫೋನ್ ಮಾಡಿದ್ದ. ಸೂರಿ ಫೋನ್ ಮಾಡಿದ ತಕ್ಷಣ ನಾನು ಸರ್ ನಮ್ಮದು ಟ್ಯಾಕ್ಸಿ ಫೀಲ್ಡ್ ಇರೋದ್ರಿಂದ ಬರೀ ಫೋನ್ನಲ್ಲೇ ಬಾಡಿಗೆಗಳು ಇಲ್ಲೆಲ್ಲ ಬರ್ತಾರೆ. ಇಲ್ಲಿ ಆಫೀಸ್ಗಳೆಲ್ಲ ಕಡಿಮೆ ಸಣ್ಣ ಇರೋದ್ರಿಂದ ನಮ್ಮದೆಲ್ಲ ಫೋನ್ ಕಾಂಟ್ಯಾಕ್ಟೇ ಸರ್. ಫೋನು ಸೂರಿಗೆ ಬಾಡಿಗೆ ಬಂದಾಗ ಸುರೇಶ್ ಏನು ಮಾಡಿದಾನೆ, ರವಿಗೆ ಹೇಳಿದಾನೆ. ರವಿ ಐನಹಳ್ಳಿಯಿಂದ ಅವ್ರ ಪಾರ್ಟಿ ನಂಬರ್ ತಗೊಂಡು ಅವ್ನಿಗೆ ಬಾಡಿಗೆ ಮಾತಾಡಿ 10 ರೂಪಾಯಿ ಕಿಲೋಮೀಟ್ರು ಟೋಲು ಬ್ಯಾಟ ಎಲ್ಲ ಮಾತಾಡಿ ಅಲ್ಲಿಂದ ಅವನ್ನ ಅವ್ರು ಎಲ್ಲಿದ್ದೀರಾ ಸರ್ ಅಂದರೆ ನೀವು ಜಲ್ದಿ JC ಎಲೆಕ್ಟ್ರಿಷನ್ ಹತ್ರ ಬರೋಕಪ್ಪ ಅಂತಾರೆ. JC ಎಲೆಕ್ಟ್ರಿಷನ್ ಹತ್ರ ಬಂದು ಫೋನ್ ಮಾಡಿದಾಗ ಇಲ್ಲಪ್ಪ ನೀನು ಜಗಳೂರು ಮಾಲಿಂಗಪ್ಪ ಬಂಕ್ ಹತ್ರ ಬಾ ಅಂತ ಕರೆದು ಆಯಿತು ಅಂತೇಳಿ ಜಗಳೂರು ಮಾಲಿಂಗಪ್ಪ ಬಂಕ್ ಹತ್ರ ಹೋದಾಗ ಅಣ್ಣ ಡೀಸೆಲಿಗೆ ದುಡ್ಡು ಕೊಡ್ರಿ ಅಂತಂದು. ಡೀಸೆಲ್ ಹಾಕ್ಸಮ್ಮ, ಡೀಸೆಲಿಗೆ ನನ್ನ ಹತ್ರ ದುಡ್ಡಿಲ್ಲ, ಡೀಸೆಲಿಗೆ ದುಡ್ಡಿಲ್ಲ ಅಂದ್ರೆ ಬಂದೆ ಅಂತೇಳಿ ಜಗ್ಗು ಅನ್ನೋ ಹುಡುಗ, ರವಿ ಹೇಳಿದ್ದು ಸರ್, ಜಗ್ಗು ಅನ್ನೋ ಹುಡುಗ ಬಂದುಬಿಟ್ಟು 2,000 ರೂಪಾಯಿ ಅಮೌಂಟ್ನ ಕೊಟ್ಟು ಡೀಸೆಲ್ ಹಾಕ್ಸೋಕ್ಕೆ ಹೇಳಿರ್ತಾನೆ. ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋದಾಗ ಅಲ್ಲಿ ಆಟೋ ನಿಂತ್ಕೊಂಡಿರುತ್ತೆ ಸರ್. ಆಟೋದಲ್ಲಿ 3 ಇದ್ರಂತೆ. ಇಬ್ಬರು ಅಲ್ಲ, ರಘು, ಜಗ್ಗು, ಇನ್ನೊಬ್ಬರು ಹೆಸರು ಅನು ಅನು ಅಂತೇಳಿ ಅನು ಅವ್ರು 3 ಇದ್ದರು. ಆದ್ರೆ ಅವ್ರ ಜೊತೆಗೆ ಇವರು ರೇಣುಕಾಸ್ವಾಮಿನವ್ರು ಇದ್ದರು. ಅಲ್ಲಿಂದ ಗಾಡಿಯಲ್ಲಿ ಎತ್ಕೊಂಡಿದ್ದಾರೆ ಸರ್. ಕುಂಚಿಗನಾಳ್ ಹತ್ರ ಅಲ್ಲಿ ಮುಂದ್ಗಡೆ ಆಟೋ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಆಟೋಲ್ಲಿ ಎತ್ಕೊಂಡಿದ್ದಾರೆ, ಇದು ಕಾರ್ನಲ್ಲಿ ಎತ್ಕೊಂಡಿದ್ದಾರೆ ಸರ್. ಅಲ್ಲಿಂದ ಶಿಸ್ತು ಇವರು ಅವ್ರನ್ನ ಹತ್ಕೊಂಡು, ನಾವು ಡ್ರೈವರ್ಗಳದ್ದು ಕೆಲಸ ಏನಿರುತ್ತೆ ಸರ್ ಡ್ರೈವ್ ಮಾಡೋದಷ್ಟೇ. ಏನಣ್ಣ ಅಂತ ಕೇಳಿದ್ರೆ ಸುಮ್ಮನೆ ಗಾಡಿ ಹೊಡೆಯಲ್ಲೇ ಅಂದ್ರಂತೆ. ಅವ್ರ ಪಾಡಿ ಹೊರೋದು. ಆಮೇಲೆ ರೇಣುಕಾಸ್ವಾಮಿನೂ ಇವನು ರವಿ ಹೇಳಿದ ಪ್ರಕಾರ ಕ್ಯಾಶುಯಲಾಗೆ ಕೂತ್ಕೊಂಡು ಆರಾಮನ್ ಮಾತಾಡ್ಕೊಂತ ಹೋದ್ನಂತೆ ಸರ್. ಆಮೇಲೆ ತುಮಕೂರು ಟೋಲ್ ಹತ್ರ ಟಾಯ್ಲೆಟ್ ಮಾಡೋಕ್ಕೆ ನಿಲ್ಲಿಸಿದಾಗ ಇವನು ಅಕಸ್ಮಾತ್ ಓಡೋಗೋದು ಮಾಡಿದರೆ ಇವನಿಗೂ ಗೊತ್ತಾಗೋದು ಡ್ರೈವರ್ಗೆ ಇದೇನು ಸಮಸ್ಯೆ ಅಂತ. ಅವನಿಗೇನು ಗೊತ್ತಾಗಿಲ್ಲ. ಅಲ್ಲಿಂದ ಮುಂದಕ್ಕೆ ಬಂದು ನೈಸ್ ರೋಡ್ ಹತ್ರ ಬಂದಮೇಲೆ ಇನ್ನೊಂದು ಸರಿ ತಿಂಡಿ ತಿನ್ನೋಕೆ ನಿಲ್ಲಿಸಿದ್ರಂತೆ ಸರ್. ತಿಂಡಿ ತಿನ್ನೋಕೆ ನಿಲ್ಲಿಸಿದಾಗ ತಿಂಡಿ ತಿನ್ಕೊಂಡು ಇಬ್ಬರು ಅವನೇ ಬಿಲ್ ಕೊಟ್ಟು ಕುಂತ್ಕೊಂಡು ಬಂದಿದ್ರು. ಹಂಗಾಗಿ ಇವನಿಗೇನು ಅನುಮಾನ ಬಂದಿಲ್ಲ. ಅನುಮಾನ ಬರಲಿಲ್ದಾಗ ಇವನೇನು ಮಾಡಿದ್ರೆ ಅಲ್ಲಿಂದ ನೈಸ್ ರೋಡಿಗೆ ಹೋದ್ಮೇಲೆ ಅಲ್ಲಿ ಲೊಕೇಶನ್ ಹಾಕಿದ್ರಂತೆ ಸರ್. ಕೆಂಗೇರಿಗೆ ಹೋದ್ಮೇಲೆ ಲೊಕೇಶನ್ ಹಾಕಿದ್ರಂತೆ. ಅಲ್ಲಿಂದ ಲೊಕೇಶನ್ ಜಾಗಕ್ಕೆ ಇವ್ರು ಹೋಗಿದ್ದಾರೆ ಸರ್. ಗಾಡಿ ಒಳಗಡೆ ಹೋದ ತಕ್ಷಣ ಇವನ್ನ ಲಾಕ್ ಮಾಡಿ, ಶೆಡ್ಡಿಂದ ಒಳಗಡೆ ಲಾಕ್ ಮಾಡಿ ಒಳಗಡೆ ಇವನು ಶಿಸ್ತು ಅವ್ರನ್ನ ಇಳಿಸ್ಕೊಂಡು ಹೋಗಿದ್ದಾರೆ. ಇಳಿಸ್ಕೊಂಡು ಹೋಗಿ ಇವನು ಮನ್ಕೊಂಡಿದ್ದಾನೆ ಸರ್. ಅಷ್ಟು ಮಾತ್ರ ನಮಗೆ ಮಾಹಿತಿ ಗೊತ್ತು ಸರ್. ಅಲ್ಲಿ ಏನು ನಡೀತು ಅಂತ ಹೇಳ್ತಾರೆ ರವಿ ಅವರು ಮಾಹಿತಿ ಪ್ರಕಾರ ಸರ್ ಅವನ್ನ ಕರ್ಕೊಂಡೋಗಿ ಹೊಡಿಯೋದೊಂದು ಸೌಂಡ್ ಕೇಳ್ತಿತ್ತಾಣ. ನಾನು ಅಲ್ಲಿ ಹೋದೆ, ನನ್ನ ಅವ್ರ ಹತ್ರಕ್ಕೆ ಬಿಟ್ಕೊಳ್ಳಲಿಲ್ಲ, ನಡಿಯೋ ಅಂತೇಳಿ. ನಾವು ದುರ್ಗದಿಂದ ಏನು ಹೋಗಿದ್ವೋ ಜಗ್ಗು ಆಮೇಲೆ ನಾನು 3 ನಮ್ಮನ್ನು ಸೈಡಿಗೆ ದಬ್ಬಿದ್ರಣ. ನಾವು ಮುಂದಕ್ಕೆ ಬಂದ್ವಿ, ಇತ್ಲಾಗೆ ಗಾಡಿ ಹತ್ರ ಕುತ್ಕೊಂಡಿದ್ವಣ ಅಂತ ಹೇಳಿದ್ರು. ನಮಗೆ ದೊಡ್ಡವ್ರ ಸವಾಸ ಬೇಡ ಸರ್, ದಯವಿಟ್ಟು ನಮ್ಮ ಹುಡುಗನಿಗೆ ಒಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀವಿ ಸರ್. ಪಾಪ ಇದು ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷ ಹೇಳ್ತಾ ಇರುವಂಥ ಮಾತು. ಇನ್ನೊಬ್ಬ ಹೊಟ್ಟೆಪಾಡು ಮಾಡ್ತಾ ಇದ್ದಾರೆ, ಇನ್ನೇನು ಮಕ್ಕಳು ಈ ಥರ ಮಾಡ್ತಾರೆ ಅಂತ ಅವ್ರಿಗೇನು ಗೊತ್ತಿರುತ್ತೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಅವರು ಕೂಡ ಬೇಸರದಲ್ಲಿ ಇದ್ದಾರೆ. ದಯವಿಟ್ಟು ದೊಡ್ಡವ್ರ ಸಹವಾಸ ಬೇಡ, ಏನಾದರೂ ಮಾಡಿ ಇದು ಮಾಡಿಕೊಡಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಿದ್ದಾರೆ.